ಕಾಂಗ್ರೆಸ್ ನಾಯಕ ಕೇರಳ ವಯನಾಡು ಕ್ಷೇತ್ರದಿಂದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನಾಮಪತ್ರ ಸಲ್ಲಿಸಿದರು. ತಮ್ಮ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ಹಿರಿಯ ನಾಯಕರೊಂದಿಗೆ ಡಿಸಿಗೆ ನಾಮಪತ್ರ ಸಲ್ಲಿಸಿದರು. ಇಂದು ಬೆಳಗ್ಗೆ ಹೆಲಿಕಾಪ್ಟರ್ ಮೂಲಕ ವಯನಾಡಿಗೆ ಆಗಮಿಸಿದ ರಾಹುಲ್ ಗಾಂಧಿ ನಾಮಪತ್ರ ಸಲ್ಲಿಸುವ ಮುನ್ನ ದೊಡ್ಡ ರೋಡ್ ಶೋ ಕೂಡ ಮಾಡಿದ್ರು. ನೋಡಿ, ಅದರ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಇದು ರೋಡ್ ಶೋದ ದೃಶ್ಯಾವಳಿ. ವಯನಾಡ್ ಕಳೆದ ಬಾರಿ ಗೆದ್ದಿದ್ರು. ಈ ಬಾರಿ ಅಲ್ಲಿನ ನಿಲ್ಲೋದಿಲ್ಲ ಅಂತಿತ್ತು. ಕರ್ನಾಟಕ ಅಥವಾ ಆಂಧ್ರ ಅಥವಾ ತೆಲಂಗಾಣ ನಿಲ್ತಾರೆ ಅಂಥೇಳಿ. लोकतंत्र और कॉन्स्टिट्यूशन संविधान को बचाने की लड़ाई है। एक तरफ कांग्रेस पार्टी और इंडिया अलायंस लोकतंत्र के लिए लड़ रहे हैं, संविधान के लिए लड़ रहे हैं, और दूसरी तरफ प्रधानमंत्री मोदी जी, अमित शाह जी और बीजेपी के लोग, आरएसएस के लोग संविधान को और लोकतंत्र को खत्म करने में लगे हुए हैं. ಅಮೇಥಿಯಿಂದ ಇವರು ಗೆಲ್ತಾ ಇದ್ರು. ಅಲ್ಲಿ ಸ್ಮೃತಿ ಇರಾನಿ ಸ್ಪರ್ಧಿಸಿ ಇವರನ್ನು ಸೋಲಿಸ್ತಾರೆ. ರಾಯ್ಬರೇಲಿಯಿಂದ ಇಲ್ಲಿ ತನಕ ಸೋನಿಯಾ ಗಾಂಧಿ ಸ್ಪರ್ಧಿಸ್ತಾ ಇದ್ರು. ಈ ಬಾರಿ ಸೋನಿಯಾ ಗಾಂಧಿ ಸ್ಪರ್ಧೆ ಮಾಡ್ತಾ ಇಲ್ಲ, ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ. ಈ ಬಾರಿ ಉತ್ತರ ಪ್ರದೇಶದ ಒಬ್ಬರೇ ಒಬ್ಬರು ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲ ಗಾಂಧಿ ಪರಿವಾರದ್ದು ಅಂತ ಭಾಳ ಆಶ್ಚರ್ಯ ಆಗ್ತಾ ಇದೆ. ಕಳೆದ ಬಾರಿಯ ಚುನಾವಣೆಯಲ್ಲಿ 5 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದರು ರಾಹುಲ್ ಗಾಂಧಿ. ವಯನಾಡಲ್ಲಿ ರಾಹುಲ್ ಗಾಂಧಿ 7,06,367 ಮತಗಳನ್ನು ಪಡೆದು 64.7% ಮತಗಳನ್ನು ಪಡೆದಿದ್ದರು. ಇವರ ಪ್ರತಿಸ್ಪರ್ಧಿ CPIನ ಪಿ ಸುನೀರ್ 2,74,597 ಮತಗಳನ್ನು ಪಡೆದಿದ್ದರು, 25.1%. ಇಲ್ಲೂ BJP ಇತ್ತು. ತುಷಾರ್ ವೆಲ್ಲಪ್ಪಲ್ಲಿ 78,816 ಮತಗಳನ್ನು ಪಡೆದಿದ್ದರು, 7.2% ಮತ. ಈ ಬಾರಿ ಹೆಂಗಿದೆ ಕಣ? ಯಾರ್ಯಾರಿದ್ದಾರೆ? INDA ಮೈತ್ರಿಕೂಟ ಇದ್ರೂ ಕೂಡ 2024 ವಯನಾಡು ಕಣ. ರಾಹುಲ್ ಗಾಂಧಿ ಕಾಂಗ್ರೆಸ್ನ ಅನ್ನಿ ರಾಜ, ರಾಹುಲ್ ಗಾಂಧಿ ಕಾಂಗ್ರೆಸ್ನಿಂದ, ಅನ್ನಿ ರಾಜ CPIನಿಂದ ಮತ್ತು ಕೆ ಸುರೇಂದ್ರನ್ BJP ಅಧ್ಯಕ್ಷರು. ಕಳೆದ ಬಾರಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಸುರೇಂದ್ರನ್ ಅಲ್ಲಿಂದ ಸ್ಪರ್ಧೆ ಮಾಡ್ತಾರೆ. ಈ ಮೂವರು, ಅನ್ನಿ ರಾಜ ಮಹಿಳೆ ಕತ್ತಿ ಸುತ್ತಿಗೆ, ರಾಹುಲ್ ಗಾಂಧಿ ಕಾಂಗ್ರೆಸ್, ಕೆ ಸುರೇಂದ್ರನ್ BJPಯಿಂದ ಅಭ್ಯರ್ಥಿಯಾಗಿದ್ದಾರೆ. ಹಾಗೆಯೇ ನೋಡಿ, ಕಳೆದ ಬಾರಿ ಕೇರಳದಲ್ಲಿ 2019ರಲ್ಲಿ 20 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 15, ಮುಸ್ಲಿಂ ಲೀಗ್ IUML ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಲ್ಲಿ ಕಾಂಗ್ರೆಸ್ ಮತ್ತು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಸೇರಿ UDF ಅಂತ ಆಗುತ್ತೆ. ಅಲ್ಲಿ CPIM 1, KCM 1, RSP 1. ಕಾಂಗ್ರೆಸ್ ಮತ್ತು IUML ಒಟ್ಟು ಸೇರಿ 17 ಕ್ಷೇತ್ರಗಳನ್ನು ಗೆದ್ದುಕೊಂಡಿತ್ತು 20ರ ಪೈಕಿ. NDA ಅಧಿಕಾರಕ್ಕೆ ಬಂದರೆ ನನ್ ಅದರ್ ದೆನ್ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ. INDA ಮೈತ್ರಿಕೂಟ ಬಂದರೆ ಯಾರಾಗ್ತಾರೆ? ಮೋದಿ ಅವರನ್ನು ಮಣಿಸೋ ವೀರ ಯಾರು? ಈ ಪ್ರಶ್ನೆಗೆ ಇಂಡಿ ಕೂಟದ ನಾಯಕರ ಬಳಿ ಕೂಡ ಉತ್ತರ ಇದ್ದಂತಿಲ್ಲ. ಇದೇ ಪ್ರಶ್ನೆಯನ್ನು ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರನ್ನು ಕೇಳಲಾಯಿತು. ಅವರು ಕೊಟ್ಟ ಉತ್ತರ ಎಂಥವರನ್ನು ಕೂಡ ದಂಗಾಗಿಸುತ್ತೆ. ಹೌದು, ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದು ಮುಖ್ಯ ಅಲ್ಲ, ನಮ್ಮದು ಪಕ್ಷಗಳ ಒಕ್ಕೂಟ ಆಗಿರೋದ್ರಿಂದ ಯಾರೋ ಒಬ್ಬರನ್ನು ಪ್ರಧಾನಿ ಅಭ್ಯರ್ಥಿ ಎಂದು ಬಿಂಬಿಸಲ್ಲ ಅಂತ ಹೇಳಿದ್ದಾರೆ. ಆದರೆ ಮೈತ್ರಿಕೂಟಕ್ಕೆ ಬಹುಮತ ಬಂದರೆ ಖರ್ಗೆ, ನಮ್ಮ ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಆಗ್ತಾರೆ ಅಂಥೇಳಿ ನಮ್ಮದೇ ಕರ್ನಾಟಕದ ಆಳಂದ ಶಾಸಕ BR ಪಾಟೀಲ್ ಹೇಳಿದ್ದಾರೆ. ಹಾಗಿದ್ದರೆ ನರೇಂದ್ರ ಮೋದಿ NDA ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿ. ಇಂಡಿ ಮೈತ್ರಿಕೂಟದಲ್ಲಿ ಯಾರಿದ್ದಾರೆ? ನಿತೀಶ್ ಕುಮಾರ್ ಒಬ್ಬರಿದ್ದರು, ಅವರು ಹೊರಟೋಗ್ಬಿಟ್ರು. ಅಂದರೆ NDA ಮೈತ್ರಿಕೂಟಕ್ಕೆ ಸೇರಿಕೊಂಡ್ರು. ಈಗ ಯಾರಿದ್ದಾರೆ? ಈಗ ಫಾರ್ ಎಕ್ಸಾಂಪಲ್ ನಾಳೆ ಏನೋ NDA ಅಲ್ಲ ಇಂಡಿಯಾ ಮೈತ್ರಿಕೂಟ ಬಂತಪ್ಪ, ಯಾರು ಪ್ರಧಾನಿ ಆಗ್ಬೋದು? ಒಂದು ಕೂಲಂಕುಷವಾದಂಥ ನೋಟವನ್ನು ನೋಡೋಣ. ಮಲ್ಲಿಕಾರ್ಜುನ ಖರ್ಗೆ ಆಗ್ತಾರಾ? ಯಾಕಾಗಬಾರ್ದು? ಬಂದರೆ ಮಲ್ಲಿಕಾರ್ಜುನ ಖರ್ಗೆ ದಲಿತ ಸಮುದಾಯದ ಪ್ರಬಲ ನಾಯಕ. ಅವ್ರು ಹೇಳ್ತಾರೆ, ನನ್ನ ದಲಿತ ಸಮುದಾಯ ಅಂತ ಹೇಳಬೇಡಿ ಅಂತ. ಹೇಳಬಾರ್ದು ಕೂಡ. ಆದರೆ ಅವರು ಯಾವತ್ತೂ ಕೂಡ ಮೀಸಲು ಕ್ಷೇತ್ರದ ಹೊರತಾಗಿ ಸ್ಪರ್ಧೆ ಮಾಡಿಲ್ಲ ಅನ್ನೋದು ಮಾತ್ರ ಒಂದು ಬೇಸರ ಅವ್ರ ಬಗ್ಗೆ. ಯಾಕಂದರೆ ಅವರು ಅದನ್ನು ಮೀರಿದಂಥ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ.
ಒಂದು ವೇಳೆ ಇವರೇನಾದರೂ ಪ್ರಧಾನಿ ಆಗುವಂಥದ್ದಾದರೆ ನಿಜವಾಗ್ಲೂ ದಲಿತ ಸಮುದಾಯದ ಭಾರತ ಮಟ್ಟದಲ್ಲಿ ದಲಿತ ಸಮುದಾಯದ ದೊಡ್ಡ ನಾಯಕಿ ಯಾರಾದರೂ ಇದ್ದರೆ ಬಾಬು ಜಗಜೀವನ್ ರಾಮ್ ಇವರೆಲ್ಲ ಆದ ನಂತರ ನಮಗೆ ಭಾಳ ದೊಡ್ಡದಾಗಿ ಕಂಡಿದ್ದು ಮಾಯಾವತಿಯವರು 4 ಬಾರಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದರು. ಆದರೆ ಏನೋ BSP ಪಿಕಪ್ ಆಗ್ತಾನೇ ಇಲ್ಲ. ಸೊ ಮಾಯಾವತಿ ಅವರನ್ನು ಹಿಂದಿಕ್ಕುವ ಶಕ್ತಿ ಖಂಡಿತವಾಗ್ಲೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದೆ. ಎರಡನೇದು ರಾಹುಲ್ ಗಾಂಧಿ ಆಗ್ಬೋದು, ವಯನಾಡಿಂದ ಗೆದ್ದರೆ INDA ಮೈತ್ರಿಕೂಟ ಬಂದರೆ. ಆದರೆ 3 ಬಾರಿ ಲಾಂಚ್ ಆದರೂ ಕೂಡ ಮತ್ತೆ ಫೇಲ್ ಆಗ್ತಾ ಇದ್ದಾರೆ. ಯಾಕಂದರೆ 50, 43 ಈ ಥರ ಬಂದು ನಿಂತಿದೆ. ಮತ್ತೊಂದು ಕೈ ನೋಡುವ ಆಸೆ ಖಂಡಿತವಾಗ್ಲೂ ಇದೆ. ಕಾದು ನೋಡೋಣ ಏನಾಗಿದೆ. ಅರವಿಂದ್ ಕೇಜ್ರಿವಾಲ್ ಮತ್ತೋರ್ವ INDA ಮೈತ್ರಿಕೂಟದ ಪ್ರಧಾನಮಂತ್ರಿ ಅಭ್ಯರ್ಥಿ, ದೆಹಲಿ ಮುಖ್ಯಮಂತ್ರಿಯಾಗಿ ತುಂಬ ಸಕ್ಸಸ್ ಆಗಿದ್ದಾರೆ. ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಕ್ರಾಂತಿಯನ್ನೇ ಉಂಟು ಮಾಡಿದ್ದಾರೆ. ದೊಡ್ಡ ಯಶಸ್ಸನ್ನು ಗಳಿಸಿದ್ದಾರೆ. 2 ರಾಜ್ಯಗಳಲ್ಲಿ ಏನೂ ಹಿನ್ನೆಲೆ ಇಲ್ಲದ ಆಮ್ ಆದ್ಮಿ ಪಾರ್ಟಿ ರಾಜ್ಯಭಾರ ಮಾಡ್ತಾ ಇದೆ ಅಂತಂದರೆ ಅದು ಸಣ್ಣ ಮಾತಲ್ಲ. ಇವರು ಕೂಡ ಇದ್ದಾರೆ. ಇನ್ನು ಶರದ್ ಪವಾರ್, ಯಾವಾಗ ಸೋನಿಯಾ ಗಾಂಧಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಕಾಂಗ್ರೆಸ್ನಲ್ಲಿ, ಆಗ ಸೆಟೆದು ಹೊರಬಂದು PA ಸಂಗಮ ಮತ್ತು ಇವರಿಬ್ಬರು ಸೇರಿ NCP ಗಡಿಯಾರ ಚಿಹ್ನೆಯೊಂದಿಗೆ ಪಾರ್ಟಿ ಮಾಡಿದರು. ಇವತ್ತು ಅವರಲ್ಲಿ ಪಾರ್ಟಿ ಇಲ್ಲ. ಅವರ ಅಳಿಯನ್ನು ತಗೊಂಡೋಗ್ಬಿಟ್ಟಿದ್ದಾರೆ ಪಾರ್ಟಿನ. ಆದರೂ ಪ್ರಧಾನಮಂತ್ರಿ ಆಗಬೇಕು ಅಂತ ಆಸೆ ಈಗಲೂ ಕೂಡ ಇದೆ. ಹಳೆ ಹುಲಿ, ಮಾಜಿ ಕೇಂದ್ರ ಸಚಿವ, ಒಡೆದ ಮನೆ NCPಯ ಯಜಮಾನ, ಒಂದು ಆಸೆ ಇದೆ. ಮತ್ತೊಬ್ಬರು ವೆಸ್ಟ್ ಬೆಂಗಾಲಲ್ಲಿದ್ದಾರೆ, ಮಮತಾ ಬ್ಯಾನರ್ಜಿ. ಇಂಡಿ ಕೂಟ ತೊರೆದಿರೋ ದೀದಿ. ಒಂದು ವೇಳೆ NDAಗೆ ಬಹುಮತ ಬಂದಿಲ್ಲ ಅಂತ ಇಟ್ಕೊಳ್ಳಿ, ಆಗ ದೀದಿ INDA ಮೈತ್ರಿಕೂಟದ ಜೊತೆ